ಹಾಂ ಸಾಕು. ಇವಾಗ ನಾವು ಗ್ಲಿಡಿಯೋನ ಅನ್ನೋ ಲೈಟ್ ಹೌಸ್ ಹತ್ರ ಹೋಗ್ತಾ ಇದ್ವಿ. ಆನ್ ದ ವೇ ಇಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋ ಸೀನರಿ ಕಾಣಿಸ್ತು, ಅದಕ್ಕೆ ಇಳ್ಬಿಟ್ಟು ವ್ಲಾಗ್ ಥರ ಮಾಡ್ತಾಯಿದ್ದೀನಿ. ಮತ್ತು ಕೆಳಗೆ ಕ್ರಿಸ್ಟಲ್ ಕ್ಲಿಯರ್ ಟರ್ಕಾಯ್ಸ್ ಕಲರ್ ವಾಟರ್ ಕಾಣಿಸ್ತು, ಅದಕ್ಕೆ ಹೋಗೋಣ ಎಕ್ಸ್ಪ್ಲೋರ್ ಮಾಡೋಣ ಏನು ಅಂತ ಇಳಿದ್ವಿ ಕೆಳಗೆ. ಕೆಳಗಡೆ ಹೋಗ್ಬೇಕಾ? ಯಾಕಂದ್ರೆ ಅದು ಬ್ಲಿಂಕ್ ಆಗ್ತಿರುತ್ತಾ? ಪಾರ್ಕಿಂಗ್ ಗೊತ್ತಾಗುತ್ತೆ ಯಾರು ಇಲ್ಲೇ ಅವರೇ ಅಂತ. ಹಾಂ ಓಕೆ. ಕೆಳಗಡೆ ಹೋಗ್ಬೇಕಾ? ಯಾಕಂದರೆ ಅದೇ ವಾಟರ್ ಅದೇ ಇರುತ್ತೆ, ಅದೇ ಸಿನಿಮಾ ನೋಡೋದಲ್ಲ. ಅಲ್ಲ ಹೋಗೋಕ್ಕಾಗತ್ತಾ ನೋಡೋಣಪ್ಪ ಫಸ್ಟು. ಚೆನ್ನಾಗಿದೆಯೋ ಫುಲ್ಲು. ಹೋಗ್ಬಹುದು. ಕ್ಯಾಂಪ್ ಹಾಕ್ತಾರೆ ನೋಡಿ ಯಾರು. ಇದು ಕ್ಯಾಂಪಿಂಗ್ ಸೈಟ್ ಅನ್ಸುತ್ತೋ. ಅದೇ ಕೆಫೆ ಇವ್ರದ್ದು, ಇವ್ರ ಎಸ್ಟೇಟು ಕ್ಯಾಂಪ್ ಆಗ ಬಿಟ್ಟವ್ರು ಬೀಸ್ಕೊಂಡು. ಹೌದಾ? ಬಟ್ ಕೆಳಗೂ ಹೋಗ್ಬಹುದು. ಸೊ ಅದೇ ಹೇಳಿದ್ದು, ತುಂಬ ಕ್ಲಿಯರ್ ಆಗಿದೆ ವಾಟರ್. ಒಂಥರ ಮಿನಿ ಬೀಚ್ ಇದೆ ಅಲ್ವಾ, ಪ್ರೈವೇಟ್ ಬೀಚ್. ಸೊ ಇಲ್ಲೇನು ಕ್ಯಾಂಪಿಂಗ್ ಸೈಟ್ ಕೂಡ ಇದೆ. ಬಾರೋ ಇಲ್ಲಿ ಹೋಗ್ಬೋದು, ಬಾರೋ ಈಗ. ಸೊ ಮರ ಎಲ್ಲ ಒಂದು ಆ್ಯಂಗಲಲ್ಲಿ ಟಿಲ್ಟ್ ಆಗಿದೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಾವು ಬೆಟ್ಟದಿಂದ ಇಳಿತಿದ್ದೀವಿ. ಇನ್ಫ್ಯಾಕ್ಟ್ ಇನ್ನೇನು ನೀರ ಹತ್ರ ಬರ್ತಾ ಇದ್ದೀವಿ, ನೀರು ಹೋಗ್ತಾ ಇದ್ದೀವಿ. ಈ ಶೂ ಹಾಕ್ಕೊಂಡು ಓಡಾಡೋದು, ಟ್ರೆಕ್ಕಿಂಗ್ ಮಾಡೋದು ತುಂಬ ಕಷ್ಟ. ಓ ಜಾರ್ತಿತ್ತು. ಮೊಬೈಲ್ ಬಿಟ್ಬಿಡು, ಮೊಬೈಲ್ ಜೋಬಲ್ಲಿ ಇಟ್ಕೊಂಡು ಬಾ. ಎಲ್ಲಿ ಜಾರುತ್ತಂತ ಹೇಳು. ಕಾಲಿಡಲ್ಲ. ನೀವು ಸಡನ್ನಾಗಿ ಬಂದರೆ ನೀವು ಎಲ್ಲಿಂದ? ಹಾಂ ಕಾಣಿಸ್ತದೆ. ಆವಾಗಲೇ ಆ ಕಡೆ ಇದ್ವಿ. ಸೊ ಇವಾಗ ಆಲ್ಮೋಸ್ಟ್ ಮಿನಿ ಬೆಟ್ಟನ ಕ್ರಾಸ್ ಮಾಡ್ಕೊಂಡು ಬಂದಿದ್ದೀವಿ. ಸಾಕಾಗಿದೆ ವ್ಯೂ ಮಾತ್ರ.
ಯಾರೂ ಇಲ್ಲ ಇಲ್ಲಿ. ಮತ್ತು ವಾಟರ್ ಕೂಡ ನೀವು ನೋಡ್ತಿರೋ ಹಾಗೆ ಎಷ್ಟು ಕೆಳಗಡೆ ಇರೋ ಕಲ್ಲುಗಳು ಕಾಣಿಸ್ತಿದೆ. ಏನು ಪಟಾರ ಬೀಚಲ್ಲೋ ಪೆಟ್ಟಿಯಲ್ಲ ಇದು ಆಡಲೇಬೇಕು. ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ ಅಲ್ವಾ?